ಪತಿಯ ಶೀಲದ ಮೇಲೆ ಶಂಕೆ, ಇಬ್ಬರು ಮಕ್ಕಳು ಹತ್ಯೆಯಾಗಿದ್ದಾರೆ. ಹೆಂಡತಿ ಮೇಲಿನ ಶಂಕೆಗೆ ಮಕ್ಕಳ ಜೀವ ತೆಗೆದಿದ್ದಾನೆ ಈ ಭೂಪ. ಪತಿಯ ಶೀಲದ ಮೇಲೆ ಶಂಕೆ, ಇಬ್ಬರು ಮಕ್ಕಳ ಹತ್ಯೆಯಾಗಿದೆ. ಹೆಂಡತಿ ಮೇಲೆ ಶಂಕೆಗೆ ಮಕ್ಕಳ ಜೀವವನ್ನ ತೆಗೆದಿದ್ದಾನೆ ಈ ಭೂಪ. ಯಾದಗಿರಿಯ ದುಗನೂರ್ ಕ್ಯಾಂಪ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಬರ್ಗಾವ್ ಹಾಗೂ ಸಾನ್ವಿ ಕೊಲೆಯಾದ ಮಕ್ಕಳು ಅಂತ ತಿಳಿದು ಬಂದಿದೆ. ತಂದೆ ಶರಣಪ್ಪನಿಂದ ಇಬ್ಬರು ಮಕ್ಕಳ ಹತ್ಯೆ ಈಗ ನಡೆದಿರುವಂತದ್ದು. ಸಾವು ಬದುಕಿನ ಮಧ್ಯ ಹಿರಿಯ ಮಗ ಹೇಮಂತ ಒದ್ದಾಡ್ತಾ ಇದ್ದಾನೆ. ಯಾರಿಗೆ ಹೇಳೋಕೆ ಆಗ್ತಾ ಇಲ್ಲ ಅಂತ ಪತ್ನಿ ಈಗ ಪರದಾಡ್ತಾ ಇದ್ದಾಳೆ. ಇನ್ನು ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಗೊಂಡಂತಹ ಮಗನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕೊಲೆ ಮಾಡಿ ಸ್ಥಳದಿಂದ ಪರಾರಿ ಕೂಡ ಆಗಿದ್ದಾನೆ ಕೊಲೆಗಡುಕ ತಂದೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಪತ್ನಿ ಶೀಲದ ಮೇಲೆ ಶಂಕೆ ಇದ್ದ ಕಾರಣದಿಂದ ಮಕ್ಕಳನ್ನ ಹತ್ಯೆಗೈದಿದ್ದಾನೆ ಈ ಭೂಪ. ಭಾರ್ಗವ್ 5 ವರ್ಷ ಹಾಗೂ ಸಾನ್ವಿ ಎಂಬ 3 ವರ್ಷದ ಯುವತಿಯ ಮೇಲೆ ಈಗ ಹಲ್ಲೆಗೆ ಮುಂದಾಗಿದ್ದಾನೆ. ಹೆಂಡತಿಯ ಮೇಲೆಯ ಸಂಶಯದಿಂದ ಮಕ್ಕಳ ಮೇಲೆ ಈಗ ಈತ ತನ್ನ ಪೌರುಷವನ್ನ ತೋರಿಸಿದ್ದಾನೆ. ಮಕ್ಕಳನ್ನ ಕೊಲೆಗೈದಿದ್ದಾನೆ ಭೂಪ ತಂದೆ. ಶರಣಪ್ಪ ಎಂಬಾತ ತಂದೆ ಈ ಒಂದು ಕೃತ್ಯಕ್ಕೆ ಮುಂದಾಗಿರುವಂತದ್ದು. ಇಬ್ಬರ ಮಕ್ಕಳ ಹತ್ಯೆಗೆ ಈತ ಮುಂದಾಗಿದ್ದಾನೆ. ಇನ್ನು ಆ ಇಬ್ಬರು ಮಕ್ಕಳು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾರೆ. ಹಿರಿಯ ಮಗ ಹೇಮಂತ್ ಒದ್ದಾಡುವ ಸ್ಥಿತಿ, ಈತನ ಸ್ಥಿತಿ ಗಂಭೀರವಾಗಿದೆ. ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಗೊಂಡ ಮಗನಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ತಂದೆ ಶರಣಪ್ಪ. ಸ್ಥಳದಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಹೆಂಡತಿಯ ಮೇಲಿನ ಸಂಶಯದಿಂದ ಗಂಡ ಮಕ್ಕಳ ಮೇಲೆ ತನ್ನ ಪೌರುಷವನ್ನ ತೋರಿಸಿರುವಂಥದ್ದು.